ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆ, ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆ ಆಗಿರಬಹುದು ಅಥವಾ ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಬಹುದಾದ ಸಮಾಜ ವಿಜ್ಞಾನ ವಿಷಯದ ಮೇಲಿನ ಪ್ರಶ್ನೆಗಳನ್ನು ಅಥವಾ ಇದೊಂದು ಮಾದರಿ ಪ್ರಶ್ನೆ ಪತ್ರಿಕೆ ಕೂಡ ಆಗಿರುತ್ತದೆ. ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿರಿ ಅಂತ ತಿಳಿಸುತ್ತಾ ಓಕೆ ವಿಡಿಯೋ ಪ್ರಾರಂಭಿಸೋಣ. ಇಲ್ಲಿ ಮೊದಲನೆಯ ಪ್ರಶ್ನೆ ನೋಡಬಹುದು. ಟೆಲಿವಿಷನ್ ಕಂಡುಹಿಡಿದ ವಿಜ್ಞಾನಿ. ಇಲ್ಲಿ 4 ಆಪ್ಷನ್ಸ್ಗಳಿವೆ. ಮಾರ್ಕೋನಿ, ಗ್ರಾಹಂಬೆಲ್, ರೈಟ್ ಸಹೋದರರು, ಜಾನ್ ಬೇಯರ್ಡ್ ಅಂತಿದೆ. ಇಲ್ಲಿ ಟೆಲಿವಿಷನ್ ಮೀನ್ಸ್ ಟಿವಿಯನ್ನು ಕಂಡುಹಿಡಿದಂತಹ ವಿಜ್ಞಾನಿ ಯಾರು? ಇಲ್ಲಿ 4 ಆಪ್ಷನ್ಸ್ಗಳಲ್ಲಿ ಮಾರ್ಕೋನಿ ಇವರು ರೇಡಿಯೋವನ್ನು ಕಂಡುಹಿಡಿದಿದ್ದಾರೆ. ಗ್ರಾಹಂಬೆಲ್ ಇವರು ಟೆಲಿಫೋನ್ ಕಂಡುಹಿಡಿದಿದ್ದಾರೆ. ರೈಟ್ ಸಹೋದರರು ವಿಮಾನವನ್ನು ಕಂಡುಹಿಡಿದಿದ್ದಾರೆ. ಇನ್ನು ಜಾನ್ ಬೇಯರ್ಡ್ ಅವರು ಟೆಲಿವಿಷನನ್ನು ಕಂಡುಹಿಡಿದಿದ್ದಾರೆ. ಸೊ ಡಿ ಆಪ್ಷನ್ ಆಗುತ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡಬಹುದು. ಹಿಮಾಲಯದಲ್ಲಿನ ಅರಣ್ಯಗಳ ಸಂರಕ್ಷಣೆಗಾಗಿ ಸುಂದರ್ಲಾಲ್ ಬಹುಗುಣರವರು ಪ್ರಾರಂಭಿಸಿದ ಚಳುವಳಿ. ಇಲ್ಲಿ ಅಪ್ಪಿಕೋ ಚಳುವಳಿ, ಜಂಗಲ್ ಬಚಾವೋ, ಚಿಪ್ಕೋ ಚಳುವಳಿ, ಮೌನ ಕಣಿವೆ ಚಳುವಳಿ. ಇಲ್ಲಿ ಚಿಪ್ಕೋ ಚಳುವಳಿಯನ್ನು ಹಿಮಾಲಯದಲ್ಲಿನ ಅರಣ್ಯಗಳ ಸಂರಕ್ಷಣೆಗಾಗಿ ಸುಂದರ್ಲಾಲ್ ಬಹುಗುಣರವರು ಪ್ರಾರಂಭಿಸಿದರು. ಹಾಗಾಗಿ ಸಿ ಆಪ್ಷನ್ ಆಗುತ್ತದೆ. ಮರದ ಪೀಠೋಪಕರಣಗಳನ್ನು ತಯಾರು ಮಾಡುವವರು. ಇಲ್ಲಿ ಎ ಆಪ್ಷನ್ ಬಡಗಿಯವರು, ಬಿ ಆಪ್ಷನ್ ಕಮ್ಮಾರ, ಸಿ ಆಪ್ಷನ್ ಚಮ್ಮಾರ ಹಾಗೂ ಡಿ ಆಪ್ಷನ್ ಕುಂಬಾರ. ಇಲ್ಲಿ ಮರದ ಪೀಠೋಪಕರಣಗಳನ್ನು ತಯಾರು ಮಾಡುವಂಥವರು ಇಲ್ಲಿ ಬಡಗಿ ಆಗಿದ್ದಾರೆ. ಸೊ ಎ ಆಪ್ಷನ್ ಆಗುತ್ತದೆ. ಅದೇ ರೀತಿ ಇಲ್ಲಿ ಕಮ್ಮಾರ ಅನ್ನುವಂಥವರು ಇಲ್ಲಿ ಕಬ್ಬಿಣದಿಂದ ತಯಾರಿಸಿದಂತಹ ವಸ್ತುಗಳನ್ನು ತಯಾರು ಮಾಡೋರಿಗೆ ಇಲ್ಲಿ ಕಮ್ಮಾರ ಅಂತ ಕರೀತಾರೆ. ಇನ್ನು ಕುಂಬಾರ ಅಂದರೆ ಮಣ್ಣಿನಿಂದ ಇಲ್ಲಿ ಗಡಿಗೆಗಳಾಗಿರ್ಬೋದು, ಇನ್ನಿತರ ಮಣ್ಣಿನಿಂದ ತಯಾರಿಸಿದಂತಹ ವಸ್ತುಗಳು ಏನು ಬರ್ತಾವೆ ಅವುಗಳನ್ನು ತಯಾರು ಮಾಡೋರಿಗೆ ಇಲ್ಲಿ ಕುಂಬಾರರು ಅಂತ ಕೂಡ ಇಲ್ಲಿ ಕರೀತಾರೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ಬೋದು. ರಾಷ್ಟ್ರೀಯ ಹೂವು. ಇಲ್ಲಿ ಗುಲಾಬಿ, ಕಮಲ, ಮಲ್ಲಿಗೆ, ಸಂಪಿಗೆ ಅಂತ ಇದೆ. ಇಲ್ಲಿ ರಾಷ್ಟ್ರೀಯ ಹೂವು ಅನ್ನುವುದು ಕಮಲ ಆಗಿದೆ. ಬಿ ಆಪ್ಷನ್. ಇನ್ನು ಪ್ರಪಂಚದ ಅತಿ ಎತ್ತರದ ಶೃಂಗ. ಮುಳ್ಳಯ್ಯನಗಿರಿ, ಅಣ್ಣಯ್ಯಮುಡಿ, ಮೌಂಟ್ ಗಾಡ್ವಿನ್ ಅಸ್ಟಿನ್, ಮೌಂಟ್ ಎವರೆಸ್ಟ್. ಇಲ್ಲಿ ಮುಳ್ಳಯ್ಯನಗಿರಿ ಅನ್ನುವುದು ಕರ್ನಾಟಕದ ಅತಿ ಎತ್ತರದ ಶೃಂಗ. ಅಣ್ಣಯ್ಯಮುಡಿ ಅನ್ನುವುದು ತಮಿಳುನಾಡಿನ ಎತ್ತರದ ಶೃಂಗ. ಮೌಂಟ್ ಗಾಡ್ವಿನ್ ಅಸ್ಟಿನ್ ಅನ್ನುವುದು ಭಾರತ ದೇಶದ ಇಲ್ಲಿ ಅತಿ ಎತ್ತರದ ಶೃಂಗ ಆಗುತ್ತೆ. ಆದರೆ ಪ್ರಪಂಚದಲ್ಲಿ ಅತಿ ಎತ್ತರದ ಶೃಂಗ ಇಲ್ಲಿ ಮೌಂಟ್ ಎವರೆಸ್ಟ್ ಆಗಿದೆ. ಸೊ ಡಿ ಆಪ್ಷನ್ ಆಗುತ್ತದೆ. ಕಾಶ್ಮೀರದಲ್ಲಿರುವ ಮನೆಗಳನ್ನು ನಿರ್ಮಿಸಲು ಬಳಸುವ ಸಾಮಗ್ರಿ. ಇಲ್ಲಿ ಬಳಪದ ಕಲ್ಲು, ಮರಳು ಕಲ್ಲು, ಮರದ ದಿಮ್ಮಿಗಳು, ಕಡಪ ಕಲ್ಲು. ಇಲ್ಲಿ ಕಾಶ್ಮೀರದಲ್ಲಿ ಹೆಚ್ಚಾಗಿ ಅಲ್ಲಿ ಏನು ಮಂಜು ಅಥವಾ ಮಂಜುಗಡ್ಡೆಯಿಂದ ಆವೃತವಾದಂತಹ ಸ್ಥಳಗಳೇ ಹೆಚ್ಚಿರುವುದರಿಂದಾಗಿ ಅಲ್ಲಿ ಮರದ ದಿಮ್ಮಿಗಳನ್ನು ಬಳಸಲಾಗುತ್ತೆ. ಸೊ ಇಲ್ಲಿ ಸಿ ಆಪ್ಷನ್ ಆಗುತ್ತದೆ. ಸಮುದ್ರ ತೀರವು ಸಾಮಾನ್ಯವಾಗಿ ಇಲ್ಲಿ ಕೂಡಿರುತ್ತದೆ. ಯಾವುದರಿಂದ ಕೂಡಿರುತ್ತೆ? ಮರಳು ಮತ್ತು ಪುಡಿ ಕಲ್ಲು ಮತ್ತು ಬಂಡೆಗಳು, ನದಿ ಮತ್ತು ಕಣಿವೆಗಳು, ಮಣ್ಣು ಮತ್ತು ಕೆಸರು. ಇಲ್ಲಿ ಸಮುದ್ರ ತೀರ ಅಂದಾಗ ನೋಡ್ಬೋದು, ನದಿ ಕಣಿವೆಗಳಿಂದ ಕೂಡಿರುವುದಿಲ್ಲ. ಮಣ್ಣು ಮತ್ತು ಕೆಸರು, ಕಲ್ಲು ಮತ್ತು ಬಂಡೆಗಳಿಂದ ಕೂಡ ಕೂಡಿರುವುದಿಲ್ಲ. ಮರಳು ಮತ್ತು ಪುಡಿ ಕಲ್ಲು ಇರುತ್ತವೆ. ಸೊ ಇಲ್ಲಿ ಸಮುದ್ರ ತೀರದ್ದು ಎ ಆಪ್ಷನ್ ಆಗುತ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ಬೋದು. ಪೂರ್ವಕ್ಕೆ ಹರಿಯುವ ನದಿ. ಶರಾವತಿ, ನೇತ್ರಾವತಿ, ಮಹಾನದಿ, ನರ್ಮದಾ ಅಂತಿದೆ. ಇಲ್ಲಿ ಪೂರ್ವ ದಿಕ್ಕಿಗೆ ಅಂದರೆ ಪೂರ್ವಕ್ಕೆ ಮುಖ ಮಾಡಿ ಹರಿಯುವಂತಹ ನದಿ ಯಾವುದು ಅಂದರೆ ಇಲ್ಲಿ ಮಹಾನದಿ ಆಗುತ್ತದೆ. ಬಿ ಆಪ್ಷನ್. ಇನ್ನು 89ನೇ ಪ್ರಶ್ನೆ. ಸುತ್ತಲೂ ನೀರಿನಿಂದ ಆವೃತವಾಗಿರುವ ಭೂಮಿ. ಇಲ್ಲಿ ಒಯಸಿಸ್ ಅನ್ನುವುದು ಏನಂತಾರದು ಮರುಭೂಮಿಯಲ್ಲಿ ಕಂಡುಬರುವಂತಹ ಒಂದು ನೀರಿನ ಒಂದು ಏನಂತಾರ ಸ್ಥಳ, ಅದಕ್ಕೆ ಒಯಸಿಸ್ ಅಂತ ಕರೀತಾರೆ. ಇನ್ನು ಮರುಭೂಮಿ ಅದು ಮತ್ತು ಮೈದಾನ ಆಗುವುದಿಲ್ಲ, ದ್ವೀಪ ಆಗುತ್ತದೆ. ಸುತ್ತಲೂ ನೀರಿನಿಂದ ಆವೃತವಾಗಿರುವಂತಹ ಒಂದು ಪ್ರದೇಶ, ಅದಕ್ಕೆ ಭೂಮಿಗೆ ಏನಂತಾರೆ ಅಂದರೆ ಇಲ್ಲಿ ದ್ವೀಪ ಅಂತ ಕರೀತಾರೆ. ಇನ್ನು ತಾಜ್ ಮಹಲ್ ಇರುವ ಸ್ಥಳ. ದೆಹಲಿ, ಜೈಪುರ್, ಆಗ್ರಾ, ಅಹಮದಾಬಾದ್. ತಾಜ್ ಮಹಲ್ ಆಗ್ರಾದಲ್ಲಿದೆ. ಇಲ್ಲಿ ಸಿ ಆಪ್ಷನ್ ಆಗುತ್ತದೆ. ಪದ್ಮಶ್ರೀ ಮತ್ತು ಅರ್ಜುನ್ ಪ್ರಶಸ್ತಿ ಪಡೆದಿರುವ ಪ್ಯಾರಾ ಅಥ್ಲೀಟ್. ಇಲ್ಲಿ ಮಾಲತಿ ಹೊಳ್ಳ, ಪಿ.ಟಿ. ಉಷಾ, ಸಾನಿಯಾ ಮಿರ್ಜಾ ಮತ್ತು ಮಮತಾ ಪೂಜಾರಿ. ಇಲ್ಲಿ ಪದ್ಮಶ್ರೀ ಮತ್ತು ಅರ್ಜುನ್ ಪ್ರಶಸ್ತಿ ಎರಡನ್ನೂ ಪಡೆದವರು ಯಾರು ಅಂದರೆ ಮಾಲತಿ ಹೊಳ್ಳ ಅವರು. ಸೊ ಎ ಆಪ್ಷನ್ ಆಗುತ್ತದೆ. ಕಬಡ್ಡಿ ತಂಡದಲ್ಲಿ ಒಂದು ಕಾಲದಲ್ಲಿ ಆಟದ ಮೈದಾನದಲ್ಲಿ ಆಡುವ ಆಟಗಾರರ ಗರಿಷ್ಠ ಸಂಖ್ಯೆ. ಇಲ್ಲಿ 6, 7, 5, 8. ಇಲ್ಲಿ 7 ಆಟಗಾರರು. ಸೊ ಬಿ ಆಪ್ಷನ್ ಆಗುತ್ತದೆ. ಇನ್ನು ಸೌರಶಕ್ತಿಯ ಮೂಲ ಚಂದ್ರ, ಗ್ರಹಗಳು, ಉಲ್ಕೆ, ಸೂರ್ಯ. ಸೌರಶಕ್ತಿಯ ಮೂಲ ಸೂರ್ಯ.
ಹಾಗಾಗಿ ಇಲ್ಲಿ ಡಿ ಆಪ್ಷನ್ ಆಗುತ್ತದೆ. ಮೂರು ಬದಿಯಲ್ಲಿ ಮತ್ತು ಇಲ್ಲಿ ನೋಡ್ಬೋದು ಚಂದ್ರ ಅಂತಿದೆಯಲ್ಲ, ಇದು ಚಂದ್ರ ಭೂಮಿಯ ಏಕೈಕ ಉಪಗ್ರಹ ಆಗುತ್ತದೆ. ಮೂರು ಬದಿಯಲ್ಲಿ ನೀರಿನಿಂದ ಆವೃತವಾಗಿರುವ ಭೂಪ್ರದೇಶ ದ್ವೀಪ, ಮರುಭೂಮಿ, ಪರ್ಯಾಯ ದ್ವೀಪ, ಪ್ರಸ್ಥಭೂಮಿ. ಮೂರು ಕಡೆ ನೀರಿನಿಂದ ಆವೃತವಾಗಿರುವುದು ಯಾವುದು ಅಂದರೆ ಅದೊಂದು ಪರ್ಯಾಯ ದ್ವೀಪ ಆಗುತ್ತದೆ, ಸಿ ಆಪ್ಷನ್. 2 ತಲೆಮಾರಿನ ಸದಸ್ಯರು ಮಾತ್ರ ಒಟ್ಟಿಗೆ ವಾಸಿಸುವ ಕುಟುಂಬ. ಇಲ್ಲಿ ಆಧುನಿಕ ಕುಟುಂಬ, ಅವಿಭಕ್ತ ಕುಟುಂಬ, ವೈಯಕ್ತಿಕ ಕುಟುಂಬ, ವಿಭಕ್ತ ಕುಟುಂಬ. ಇಲ್ಲಿ ಅವಿಭಕ್ತ ಅಂದರೆ 2ಕ್ಕಿಂತ ಹೆಚ್ಚು ತಲೆಮಾರಿನವರು ವಾಸಿಸುವಂಥವರು, ವಿಭಕ್ತ ಅಂದರೆ 2 ತಲೆಮಾರಿನವರು ಮಾತ್ರ. ಹಾಗಾಗಿ ಇಲ್ಲಿ ಡಿ ಆಪ್ಷನ್ ಆಗುತ್ತದೆ. ಕೊರಗ ಬುಡಕಟ್ಟಿನ ಜನರು ವಾಸಿಸುವ ಜಿಲ್ಲೆ ದಕ್ಷಿಣ ಕನ್ನಡ, ಚಿತ್ರದುರ್ಗ, ತುಮಕೂರು, ಧಾರವಾಡ. ನೋಡಿರಿ, ಕೊರಗ ಬುಡಕಟ್ಟಿನವರು ಇಲ್ಲಿ ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿರ್ತಾರೆ. ಸೊ ಇಲ್ಲಿ ಆಪ್ಷನ್ ಇರೋದು ಯಾವುದು? ದಕ್ಷಿಣ ಕನ್ನಡ. ಹಾಗಾಗಿ ಈ ಆಪ್ಷನ್ ಆಗುತ್ತದೆ. ಕೆಳಗಿನ ಕ್ರೀಡೆಗಳಲ್ಲಿನ ಸಾಹಸ ಕ್ರೀಡೆ ಯಾವುದು? ಫುಟ್ಬಾಲ್, ರಾಕ್ ಕ್ಲೈಂಬಿಂಗ್, ಕಬಡ್ಡಿ, ಖೋ ಖೋ ಅಂತಿದೆ. ನೋಡ್ಬೋದು, ಇಲ್ಲಿ ರಾಕ್ ಕ್ಲೈಂಬಿಂಗ್ ಇದೆಯಲ್ಲ, ಇದೊಂದು ಸಾಹಸ ಕ್ರೀಡೆ ಆಗಿದೆ. ಸೊ ಬಿ ಸರಿಯಾದ ಉತ್ತರವಾಗುತ್ತದೆ. ಜೀವದ್ರವ ಎಣ್ಣೆ, ಜೇನುತುಪ್ಪ, ನೀರು, ಹಾಲು. ನೋಡ್ರಿ, ಜೀವದ್ರವ ಅಂದರೆ ಇದು ಸಿ ಆಪ್ಷನ್ ಇದೆಯಲ್ಲ, ನೀರು. ಇದು ಒಂದು ಜೀವದ್ರವವಾಗುತ್ತದೆ. ನೀರನ್ನು ಬೆಳೆಗಳ ಮೇಲೆ ಮಳೆಯ ರೀತಿಯಲ್ಲಿ ಚೆಲ್ಲುವ ನೀರಾವರಿ ಪದ್ಧತಿ ಸಿಂಪಡಿಸುವ ನೀರಾವರಿ, ಹನಿ ನೀರಾವರಿ, ಏತ ನೀರಾವರಿ, ಕಾಲುವೆ ನೀರಾವರಿ. ಇಲ್ಲಿ ನೀರನ್ನು ಬೆಳೆಗಳ ಮೇಲೆ ಮಳೆಯ ರೀತಿಯಲ್ಲಿ ಚೆಲ್ಲುವಂಥದ್ದು ಯಾವುದು ಅಂದರೆ ಸಿಂಪಡಿಸುವ ನೀರಾವರಿ, ಎ ಆಪ್ಷನ್ ಆಗುತ್ತದೆ. ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಹಸಿರು ದೀಪವು ಏನನ್ನು ಸೂಚಿಸುತ್ತದೆ? ನಿಲ್ಲಲು, ಹೋಗಲು, ಕಾಯಲು, ಸಿದ್ಧವಾಗಲು. ಇಲ್ಲಿ ಗ್ರೀನ್ ಸಿಗ್ನಲ್ ಬಂದ ಕೂಡಲೇ ಹೋಗಬೇಕಾಗುತ್ತೆ. ಸೊ ಬಿ ಆಪ್ಷನ್ ಆಗುತ್ತದೆ. ಇವು ಮಾದರಿ